स्वागत है आपका बी न्यूज नेशन में। मैं हूं आबिद हुसैन शेख। बीजापुर में भयानक आग हादसा हुआ, बड़ा नुकसान। बीजापुर शहर के लिंगदगुड़ी रोड चालुक्य नगर में रही आदेश्वर इलेक्ट्रॉनिक्स शोरूम के सामने मौजूद चाय, फास्ट फूड, वड़ा पाव सेंटर्स के अलावा कई दुकानें जलकर बर्बाद हो गई है। मकामी लोगों के मुताबिक हादसे के वक्त दुकानों में बड़ी तादाद में सिलेंडर जमा रखने की बड़ी वजह इस हादसे को बताते हुए शुरुआती जांच में सिलेंडर फटने से ये वारदात होने का शक जताया जा रहा है, जहां से फायर ब्रिगेड कर्मचारियों ने कई सिलेंडर्स को फटने से पहले बाहर निकाला। इससे पहले 10 से ज्यादा दुकानें और आसपास खड़ी कई गाड़ियों को बड़ा नुकसान हुआ है। इस धमाके से इलाके के लोगों में सुरक्षा को लेकर चिंता सताने लगी है कि ये आग हादसा अचानक था या किसी की लापरवाही। एपीएमसी और गांधी चौक पुलिस मौके वारदात पर पहुंचकर जांच में जुटी है। आग पूरी तरह से काबू में, किसी का जानी नुकसान नहीं। ಇದು ಎಂತ ಘಟನೆ ಅಪ್ಪ ಅಂತಂದ್ರೆ ವಿಜಯಪುರದಲ್ಲಿ ಪ್ರಪ್ರಥಮ ಬಾರಿಗೆ 5 ಗ್ಯಾಸ್ಗಳನ್ನ ಈಗ ಅಗ್ನಿಶಾಮಕ ದಳದವರು ತೆಗೆದಿದ್ದಾರೆ, ಇನ್ನೂ ಕಾರ್ಯಾಚರಣೆ ಮಾಡ್ತಿದ್ದಾರೆ. ಇಂಥ ಘಟನೆಗಳು ಪುನರಾವರ್ತನೆ ಆಗ್ಬಾರ್ದು. ಯಾಕಪ್ಪ ಅಂತಂದ್ರ ಈಗ ಅವಾರ್ಡ್ಗಳಿಂದ ಅದಲ್ಲ ಆಸ್ಪಾಸಿನ ಮನೆಗಳೇ ಆಗಿರ್ಬೋದು, ಜೀವಗಳ ಹಾನಿ ಆಗಿರ್ಬೋದು, ಅವ ಆಗಿಲ್ಲ. ಆದ ಕಾರಣದಲ್ಲ ಸ್ವಲ್ಪ ಸೂಕ್ಷ್ಮ ಮತ್ತು ಸುಸಂಘಟಿತ ಪ್ರದೇಶದಲ್ಲಿರುವಂತಹ ಏರಿಯಾಗಳನ್ನ ಕವರ್ ಮಾಡ್ಕೊಂಡು ಪೊಲೀಸ್ ಇಲಾಖೆಯು ಕೆಲವೊಂದು ಅಗ್ನಿಶಾಮಕ ದಳ ಕಟ್ಟುನಿಟ್ಟಿನ ಕ್ರಮಗಳನ್ನು ತಗೊಂಡು ಯಾವುದೇ ಜೀವನ ಹಾನಿ ಆಗದಂತ ರೀತಿಯಲ್ಲಿ ನಡ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ಇನ್ನೂ ಕಾರ್ಯಾಚರಣೆ ನಡೀತಾ ಇದೆ. ಇದೊಂದು ಸರ್ ಇದು ಏನಾಗ್ತದೆ ಗೊತ್ತಂತ ಸರ್, ಇದು ಬೇನಾಮಿ ಈ ಏನಂತೀರಿ ಸರ್, ನಮ್ಮ ಮುನ್ಸಿಪಾಲಿಟಿಯಿಂದ ಪರ್ಮಿಷನ್ ಇಲ್ಲ ಇರ್ಬೋದು, ಅಥವಾ ಆಹಾರ ಮತ್ತು ಸುರಕ್ಷಾ ಅಧಿಕಾರಿಗಳಿಂದ ಪರ್ಮಿಷನ್ ಇರ್ಲಾರಿ ಈ ಒತ್ತು ಗಾಡಿಗಳು ಇರ್ತಾರಲ್ಲ ಸರ್, ಅವ್ರಿಗೆ ನಾವು ಬಡ್ರು ಅಂತ ಹೇಳ್ತೇವೆ. ಆದ್ರೆ ಇಂತ ಬಡ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಅದನ್ನ ಸಾಕಷ್ಟು ಪ್ರಮಾಣದಲ್ಲಿ ಇರುವಂತಹ ಗ್ಯಾಸ್ ಗಳನ್ನ ಅನಧಿಕೃತವಾಗಿ ತುಂಬಿಕೊಂಡು ಇದು ಮಾಡ್ಕೊಂಡು ಇರ್ತಾರೆ ಸರ್. ಇದರಿಂದ ಜೀವಗಳ ಹಾನಿ ಆಗ್ತದೆ ಸರ್. ಇದನ್ನ ಕಡಿವಾಣ ಹಾಕಬೇಕು. ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾಡಳಿತ ವಿರುದ್ಧ ಕಠಿಣ ಕಾನೂನು ಕ್ರಮವನ್ನು ತೆಗೆದುಕೊಳ್ಳಿ. ಎಷ್ಟು ಅಂಗಡಿಗಳು ಸರ್? ಒಂದು 4-5 ಅಂಗಡಿಗಳು ಸುಟ್ಟಿದಾವ ಸರ್. ಇದು ಹಿಂದ್ ಗೋಡೌನ್ ಇತ್ತು. ಆಮೇಲೆ ಈ ಬರುವಂತ ದಿನಮಾನಗಳಲ್ಲಿ ಮಾವಿನ ಅಂಗಡಿ ಇಡ್ತಾರ ಸರ್. ಅಲ್ಲಿ ಏನಿತ್ತಂದ್ರ ಈ ಒಣಗಿದ ಹುಲ್ಲು ಇರ್ತದಲ್ಲ ಸರ್, ಅದು ಮ್ಯಾಕ್ಸಿಮಮ್ ಹುಲ್ಲು ಇರೋ ಕಾರಣ ಸ್ಪಾರ್ಕ್ ಆಗಿರ್ಬೋದು, ಬೆಂಕಿಯಲ್ಲಿಂದ ಏನಾಗಿದೆ ಸರ್, ಅದು ಎಲ್ಲಾ ಕಡೆಯಿಂದ ಸ್ಪ್ರೆಡ್ ಆಗಿತ್ತು. ಮನೆಗಳಿಗೆ ತಗಲಿದೆ ಸರ್, ಸಾಕಷ್ಟು ಹಾನಿ ಆಗಿದೆ ಸರ್. ಸರ್ ಒಬ್ರು ಕಸ್ಟಮರ್ ಅಂದ್ರಿ ಅಂತಂದ್ರಿ ಒಳಗಿನ ಬಿಲ್ಡಿಂಗ್ ಹಾಕಿ ಸ್ವಲ್ಪ ಪಟ್ಟಿಗೆ ಬರ್ರಿ ಹಾಗೆ ನಾವು ಒನ್ ಫೋನ್ ಹತ್ತಿದವ್ರಿ, ನಮ್ ಕಾಲ್ ಕಟ್ ಆಯ್ತ್ರಿ. ನೆಕ್ಸ್ಟ್ ಮತ್ತೆ ಪಬ್ಲಿಕ್ ಹೊಂಟಿದ್ರಿ, ಅವ್ರಿಗೆಲ್ಲ ಕೈ ಮಾಡಿ ಫೈರ್ ಆಫೀಸರ್ ಫೋನ್ ಹತ್ತಿದ್ರಿ. 4 ಮಂದಿ ಫೋನ್ ಹತ್ತದ್ರಿ. ಹತ್ತದಕ್ಕ ಒಳಗ ಒಂದು ಗ್ಯಾಸ್ ಫಸ್ಟ್ ಒಂದು ಗ್ಯಾಸ್ ಇತ್ತು ಹೋತ್ರಿ, ಅದು ಅರ್ಧ ಗ್ಯಾಸ್ ಇತ್ತು. ಅದು ಇದು ಹಚ್ತ್ರಿ, ಗ್ಯಾಸಿಗೆ ಹತ್ತಿ ಒಳಗ ಕಟ್ಟಿ ಅದರಿಂದ ಅದು ಜಾಸ್ತಿ ಆಯ್ತು. ಸ್ವಲ್ಪ ಫೈರ್ ಆಫೀಸರ್ ಲೇಟ್ ಆಗಲ್ಲ, ಜಾಸ್ತಿ ಆಯ್ತು. 4 ಗ್ಯಾಸ್ ಪ್ಲಾಸ್ಟಿಕ್, 1 ಗ್ಯಾಸ್ ಇರುತ್ತೆ. ಇವ್ರೇನ ಸರ್ ಒಂದು ಗ್ಯಾಸ್ ಡಮ್ ಅಂತ ಅವ್ರ ಮೊದಲಿಗೆ 2.5 ಗ್ಯಾಸ್ ಡಮ್ ಅಂತ. ಒಂದ್ ಗಾಡಿಗೆ ಅಂತ ಆಯ್ತು ಸರ್. ಲಾಸ್ಟ್ ಆದಾಗ ಹೆಂಗ್ ಹೆದರಿದ್ರಿ ನೀವೆಲ್ಲ? ಲಾಸ್ಟ್ ಆದಾಗ ಹೆಂಗ್ ಹೆದರಿಕೆ ಆಯ್ತು? ಅದ್ರ ಡಮ್ ಹೆಂಗ್ ಸರ್, ಬಾಂಬ್ ಫಾಸ್ಟ್ ಆದಂಗ ಆಯ್ತು ಸರ್. ಅದು
ಇವ್ರೆಲ್ಲ ಸರ್ ಪಬ್ಲಿಕ್ ಅವ್ರಿ ಫೈರ್ ಹಾಕ್ತಿದ್ರಿ 4 ಮಂದಿ ಬಿದ್ರಿ ಸರ್ ಪಾಪ ಅವ್ರು ಎಲ್ಲ ಪೈಪ್ ಹೋಗೋದು ಓಡೋದ್ರಿ ಒಂದ್ ದೊಡ್ಡ ಗ್ಯಾಸ್ ಡಮ್ ಅಂದಾಕ್ರಿ ಸಣ್ಣ ಫೈರ್ ಬರೈತ ಮೊದಲೇ ಬರೇ ಮ್ಯಾಲ ಇದು ಹೊಡೆಯತ್ತೀವಿ ಪ್ರೆಷರ್ ಹೊಡೆಯತ್ತೀವ್ರಿ ಗ್ಯಾಸ್ ಲೀಕ್ ಆಗಿದ್ದ ಕಾರಣ ಹಾ ಗ್ಯಾಸ್ ಎಷ್ಟು ಅಂಗಡಿ ಫಸ್ಟ್ ಅಂಗಡಿ ಲೆಕ್ಕ ನೋಡಿದ್ ಸರ್ ಒಂದ್ 10 ಅಂಗಡಿಗಳು ಸುಟ್ಟವ್ರಿ ಚಾದ ಅಂಗಡಿ ಊಟ ಅವು ಬಿಟ್ಟಾರ ಮತ್ತ ಆ ಬಿಲ್ಡಿಂಗ್ ಏನಾಗೈತೆ ಅದು ನೋಡಿ ಆ ಕಡೆ ಯಾರಿಗೆ ಬಿಟ್ಟಿದ್ವಿ ಆ ಬಿಲ್ಡಿಂಗ್ ಸ್ವಲ್ಪ ಕಟ್ಕೊಂಡೆ ಒಳಗಿಂದ ಮಂದಿ ಅಂತೂ ಆ ಕಡೆ ಬದಲಿಗೆ ಬರ್ಚಿದೇವ್ರಿ ಆ ಕಡೆದವ್ರಿಗೆ ಬದಲಿದ್ರು ಬಾಗಲ ಆ ಕಡೆ ಅವ್ರಿ ಆ ಕಡೆದವ್ರಿಗೆ ಯಾರಿಗೂ ಈ ಭಾಗದಲ್ಲಿ ಬೈದು ವಾತಾವರಣ ನಿರ್ಮಾಣ ಈ ಕಡೆ ಬೈದವ್ರಿಗೆ ಒಳಗಿಂದ ಇದ್ದವ್ರಿಗೆ ನಾವು ಹೊರಗೆ ಕರಿತೀವ್ರಿ ಸರ್ ಇಲ್ಲಿ ಹತ್ತು ಹೊರಗೆ ಬರೀತೀವಿ ಒಳಗೆ ಯಾರು ಸಿಕ್ಕಿಲ್ಲ ಒಳಗೆ ಯಾರು ಸಿಕ್ಕಿದ್ರು ಸೈಡ್ ಏನಾಗ ಗೊತ್ತಿಲ್ಲ ಸಿಕ್ಕರ್ ನಾವು ರಕ್ಷಣೆ ಮಾಡಿದೇವ್ ಸರ್ ಸರ್ ಅದು ಹೊಂಟ ಬಿಟ್ಟೆ ಸ್ವಲ್ಪ ಒಳಗಲ್ಲ ಗಮಳ ಐತ್ರಿ ಕಟ್ಟಿಗೆ ಅವು ಇಟ್ಟಾರ್ರಿ ಯಾರ ಸಿಗರೇಟ್ ಸೇದೋ ಏನ್ ಮಾಡ್ರಿ ಗೊತ್ತಿರ್ರಿ ಕಸ್ಟಮರ್ ಅಂದ್ರಿ ಹಣವ್ರ ಗುರಿ ಆಗ್ತದ ಅಂದ್ರೆ ನಾವ್ ಸ್ವಲ್ಪ ಮಟ್ಟಿಗೆ ನೋಡಿದ್ರಾಗ ಏನೋ ಸ್ವಲ್ಪ ಮಟ್ಟಿಗೆ ಇತ್ರ ಅದು ಮುಂದದು ಒಂದ್ ಕಟ್ಟಿಗೆದಿಂದ ಗ್ಯಾಸಿಗೆ ಬತ್ರಿ ಅದು ಅರ್ಧ ಗ್ಯಾಸ್ ಒಳಗೆ ಕೆಗಿತ್ರದು ಆ ಗ್ಯಾಸಿನಿಂದ ಒಟ್ಟ 5 ಗ್ಯಾಸ್ ಒಳಗಿದಾವ್ರಿ ಒಂದು ಗ್ಯಾಸಿಗೆ ಸ್ಫೋಟ ಹೋಗಿ ಉರಿ ಜಾಸ್ತಿ ಐತ್ರಿ ಅದು ಗ್ಯಾಸ್ ಸಿಲಿಂಡರ್ ಒಟ್ಟ 5 ಸಿಲಿಂಡರ್ ಸರ್ ಅದೇ ಮನಿನೋ ಏನದು ಊಟ ಆಫೀಸರ್ ಚಾ ಅಂಗಡಿ ಊಟ ಅಂಗಡಿ ಇವೆ ಇಟ್ಟಿರ್ತಾರ ಸಣ್ಣ ದುಡ್ಡುಗಡೆ ಇದರಿಂದ ಅವು ಸ್ವಲ್ಪ ಮತ್ತೆ ಯಾರಿಗಾರಿ ಅನಾವತ್ತಾಗಿದ್ರಿ ಆಚೆ ಮುಂದಿನ ಪೀಳಿಗೆ ಏನಾಗ್ಯದ ಗೊತ್ತಿಲ್ಲ ಈಚೆಗಡೆ ರಕ್ಷಣೆ ಮಾಡಿದೇವ್ರಿ ಇಲ್ಲಿ ಅಂತ ಹೊರಗೆ ಬರುತ್ತೆ ಕರ್ಸಿದೇವ್ರಿ ಆ ಕಡೆ ಬಿಲ್ಡಿಂಗ್ ದವ್ರಿ ಮನಿ ಮುಂದ ಅದ್ರಿ ಆ ಕಡೆ ಯಾರು ಹೋಗಿಲ್ಲ ಹೋಗಿ ಬಟ್ಟಿಲ್ರಿ ಅರ್ಧ ತಾಸ ಅಲ್ಲಿ ಹೋಯ್ತಿರೋದು ಹಚ್ಚಿ ಇಡ್ತಾನ ಹೋಯ್ತ 15 ಮಿನಿಟ್ ನಾವ್ ಅರ್ಧ ಬಿಟ್ರೆ ಉರಿ ಜಪ್ಪತ್ ಹೋಗ್ಯದ್ರ ಬಟ್ ಗ್ಯಾಸ್ ಅವು ಪ್ರೆಷರ್ ಹೊಡ್ಯಾಗತ್ತಿತ್ತು ನಾವು ಒಟ್ಟು ಮುಂದಿತ್ತೆ ನೋಡಿದೆವು ಈಗ ಅಗ್ನಿಶಾಮಕ ದಳ ಬಂದ್ರೆ ಏನ್ ಮಾಡಿ ಅಗ್ನಿಶಾಮಕ ದಳದವ್ರು ಬಂದ ದಳದವ್ರು ಬಂದ ಒಂದ್ ಗ್ಯಾಸ್ ಟಮ್ ಅಂದ್ರಿ ಅವ್ರೇ ಬಿಟ್ಟು ಹೋಗ್ಯಾರಿ ಮುಂದ ಎಲ್ಲ ಮಂದಿಗೆಲ್ಲ ದೂರ ಸರ್ಸಗತ್ತಿರಿ ಯಾವ ಗಾಡಿಗಳು ಬಿಡಲ್ಲ ಅದ್ರ ಗ್ಯಾಸ್ ಒಳಗೆ ಏಸು ಗೊತ್ತಾಗಲ್ಲ 4 ಗ್ಯಾಸ್ ಇದು 11 ಆಗಿ 10 ಮಿನಿಟಿಗೆ ಚಾಲು ಆಗ್ಯದ ಸರ್ ಈಗ ಹೆಂಗದ ಎಲ್ಲ ಆಗ್ಯದ ಎಲ್ಲ ಶಾಂತ ಮಾಡ್ಯಾರ ಒಳಗೆ ಏನೇನೋ ಗೊತ್ತಿರ್ತಾರೆ ಹಣಪ ಯಾರಿಗಾರ ಏನ್ ಆಗ್ಯದ ಯಾರಿಗ ಮಂದಿಗೆ ಏನ್ ಅನಾಹುತ ಆಗಿದ್ರಿ ಸ್ವಲ್ಪ ಏನೋ ಹಾಳಾಗ್ಯದ ಅಷ್ಟೇ ಮನಿಗಳಿಗೆ ಹಚ್ಚಿ ಬಿಲ್ಡಿಂಗ್ ಏನಾಗ್ಯದ ಗೊತ್ತಿಲ್ಲ ನಮ್ಮ ಹೆಸರು ಮಂಜುನಾಥ್ ಮತ್ತ ಎಲ್ಲಾರು ಪೊಲೀಸ್ ಡಿಪಾರ್ಟ್ಮೆಂಟ್ ಚಲೋ ಕೆಲಸ ಮಾಡಿ ಯಾರು ಸರ್ಕಾರಿ ಎಲ್ಲ ಏನು ಆಗಿದೆ ಮಂದಿ ಸಿಗರ್ಸತ್ತಾರ ಇಲ್ಲಿ ಚಾದಂಗಡಿ ಬಾಜು ಸಿಗರ್ಸಿದೆ ಮಾಡ್ಯಾರ ಇಲ್ಲಿ ಬಾಜು ಬಾಕ್ಸ್ನಾಗ ಇರ್ತಿಲ್ಲ ಬಂಗ್ಯಾರ ಎಲ್ಲಾರು ಮತ್ತೆ ಇಟ್ಟು ಭಾಳ ವರ್ಷ ಆಯ್ತು ಅವ್ರು ನಾವು ಹೇಳಿ ಯಾರ ಜೊತೆ ಹೇಳಕತ್ತೀವಿ ಮನೆ ಹಾವು ಬರತ್ತ ಹುಳಿ ಹಾಕಿ ಬರತ್ತ ತೀರ್ತಿ ಅಂತ ಹೇಳಿದೇವ್ರಿ ಸರಿ ಅದನ್ನ ದೈಕತ್ತ ಭಾಳ ಇಷ್ಟ ಅಂತ ಹೇಳಿದೇವ್ರಿ ಯಾರು ಹಿಟ್ಟಾರ ಯಾರು ಅವ್ರು ಯಾರು ಬಾಜು ಅವ್ರು ಹೇಳಿ ಕೇಳಿಲ್ಲ ಅವ್ರು ಹಂಗೆ ಬಿಟ್ರೆ ಮತ್ತೆ ಯಾರು ಸಿಗರ್ಸಿ ಹೋಗಿದ್ರು ಗೊತ್ತಾಗಲ್ಲಿ ಮತ್ತೆ ದೈಕ ತೊಗೊಂಡ್ಬಿಡ್ತು ನಮ್ಮ ಮನೆ ಎರಡು ಭಾಳ ಸುಟ್ಟೋರು ವ್ಯಾನ್ ಸುಟ್ಟು ಎಲ್ಲ ಬ್ಲಾಸ್ಟ್ ಆದ್ರೆ ಎಲ್ಲ ಬ್ಯಾಟ್ ಕಂಡಿರ್ತಾ ಇಲ್ಲ ಎಲ್ಲ ಅರ್ಧ ಒಳಗಿನ ತೊಗೊಳ್ಳಿ ಸಾತ್ರ ಹೋಗಿದ್ದೇವೆ ಅವ್ನ ನಿರ್ಲಕ್ಷ್ಯನೇ ಕಾರಣ ಅಂತ ಬರೋದು ಹೇಳಿ ಸಾಕು 2 ವರ್ಷ ಹೇಳಕತ್ತಾರೆ ಈಗಿಂದ ನಿಮ್ಮ ಬೇಡಿಕೆಯಲ್ಲಿ ಎಲ್ಲ ಸ್ವಚ್ಛವಾಗಿಡಬೇಕು ಎಲ್ಲ ಸ್ವಚ್ಛ ಪ್ರಾರಂಭ ಮಾಡೋದು ಬೇಡ ಅಂತ ಹೇಳಿ ಗೌರ್ಮೆಂಟ್ ಅತಿಕ್ರಮಣ ಮಾಡ್ಯಾರಿ ಎಲ್ಲ ನಿಮ್ಮ ಹೆಸರು ಸುಧೀರ್ ಅಂತ और ख़बरों के लिए देखते रहिए बी न्यूज़ नेशन।